ಮೊದಲಿಂದ ಇವತ್ತಿನೊಂದಿಗೆ ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ಎಲ್ಲರಿಗೂ ಜಾತಿ ಇದೆ, ರಾಜಕೀಯ ಇದಕ್ಕಿದೆ, ಪ್ರತಿಯೊಂದಕ್ಕೂ ಜಾತಿ ಇದೆ, ಕಲಾವಿದರುಗಳಿಗೆ ಜಾತಿ ಇಲ್ಲ. ಚಿನ್ನಸ್ವಾಮಾಚಾರ್ ಅಂತ ರೇಚಂಬಳ್ಳಿಯವರು, ಅವ್ರುಗಳು ಯಾವುದೋ ಒಂದು ನಾಟಕ ಶುರು ಮಾಡಿದ್ರು. ನಾಟಕ ಶುರು ಮಾಡಿದಾಗ ಇದೇ ಸಿಂಗನ್ನವರು ಪುಟ್ಟಸ್ವಾಮಿಯವರು ಅಂದರೆ ರಾಜ್ಕುಮಾರ್ ತಂದೆಯವರು ನಾಟಕದಲ್ಲಿ ಯಾವ ಪಾತ್ರ ಮಾಡೋಕೆ ನೋಡ್ಬಿಟ್ಟು ನಾನು ಕೃಷ್ಣನ್ ಮಾಡ್ತಿದ್ದೆ. ನಾನು ಕೃಷ್ಣನ ಪಾತ್ರ ಮಾಡೋದು, ಹಾಡೋದು ಮತ್ತು ಇದನ್ನೆಲ್ಲ ನೋಡ್ಬಿಟ್ಟು ಪುಟ್ಟಸ್ವಾಮಿಯವರು ನಾನು ನಾಟಕ ಮಾಡಿದ್ರೆ ಕರೆಸ್ತೀನಿ ಕಣ, ಬಂದು ಕೃಷ್ಣನ್ ಮಾಡು ಅಂದರು. ನಾನು ಹೋಗಿ ಚಾಮರಾಜನಗರದಲ್ಲಿ ಅದೇ ರಾಜ್ಕುಮಾರ್ ತಂದೆ ಕಂಸ, ನಾನು ಕೃಷ್ಣ, ವೇಣುಗೋಪಾಲ್ ಬಲರಾಮ, ಶಾಂತಿನಿ ದೇವಿ ಅಂತ ಒಬ್ಬಳಿದ್ದು, ಅವಳು ಹಳೇ ಹವ್ಯಾಸಿ ನಾಟಕಗಳಿಗೆ ಬರೋರು, ಅವರು ರಾಧೆ, ಹೀಗೆಲ್ಲ ಮಾಡಿ ಒಬ್ಬರು ಚಿನ್ನಸ್ವಾಮಾಚಾರು, ಸುಜ್ಞಾನ ಮೂರ್ತಾಚಾರ ಅಂತ ಒಬ್ಬರು, ಅದೇ ಅವರು ಮಕರಂದ, ಹೀಗೆ ಒಂದು ನಾಟಕ ಮಾಡಿದೆ. ಅವರೇ ಒಂದು ಸಾರಿ ಆಂಜನೇಯನೂ ಮಾಡಿದ್ರು ಮಳವಳ್ಳಿನ ಶೇಷಾಚಾರ್ಯ ಕಂಪ್ನಿ ಒಳಗೆ. ಆವಾಗ ನಾನು ಯಾವುದೋ ಪೋಷಕ ಪಾತ್ರ ಮಾಡಿದಾಗಲೂ ಹಾಡ್ತೀನಿ, ನೀನು ಕಂಪ್ನಿಗೆ ಸೇರಿಸ್ತೀನಿ ಬಾರೋ ಅಂತ ಕರ್ಕೊಂಬಂದರು ಮೈಸೂರಿಗೆ. ಕರ್ಕೊಂಬಂದರೆ ಹಿರಣ್ಣಯ್ಯನವರು ಟೌನ್ ಹಾಲ್ನಲ್ಲಿ ನಾಟಕ ಮಾಡ್ತಿದ್ರು ಮೈಸೂರಲ್ಲಿ ಟೌನ್ ಹಾಲ್ನಲ್ಲಿ. ದೊಡ್ಡವರು ಇವರು ನರಸಿಂಹಮೂರ್ತಿ ತಂದೆ. ಅವರು ಪುಟ್ಟಸ್ವಾಮಿಯವರು ಭಾಳ ದೊಡ್ಡ ಮನುಷ್ಯ, ತುಂಬ ದೊಡ್ಡ ಮನುಷ್ಯ. ಹೇಳಬೇಕು ಅಂದರೆ ಅವ್ರ ತೊಂದರೆನಲ್ಲಿ ಒಂದು ತಿಂಗಳು 15 ದಿವಸಕ್ಕೆ ಮನೆಗೇನಾದ್ರು ಕೊಡ್ತೀವಿ ಅನ್ನೋ ಕಂಪನಿ ಬಂದರೆ ಅಲ್ಲಿ ಒಂದು 15 ದಿವಸ ಇದ್ಬಿಟ್ಟು ಹೇಳ್ಕೊಡೋರು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಹೀಗೆ ಬ್ರಾಹ್ಮಣ್ಯ ಹಿನ್ನೆಲೆ ಉಳ್ಳ ಕುಟುಂಬದಲ್ಲಿ ಜನನ ಹೊಂದಿ ಈ ರೀತಿ ನಾಟಕ, ಹಾಡು, ಕುಣಿತ ಇದಕ್ಕೆಲ್ಲ ಬಂದ್ರಲ್ಲ ಹೇಗೆ ಅಂತ ಅದೇ ಹೇಳಿದ್ನಲ್ಲ, ನಮ್ಮ ತಾಯಿ ಒಳ್ಳೆ ಸಂಪ್ರದಾಯದ ಹಾಡಿಗೆ ಹಾಡೋರು. ಒಳ್ಳೆ ಆವತ್ತಿನ ದಿವಸ ಎಲ್ಲ ನಮ್ಮ ಊರಲ್ಲಿ 11 ಮನೆ ಇತ್ತು. ಎಲ್ಲರೂ ಅದೇ ಇದರಲ್ಲಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿದ್ದರು. ಕಾಡಿನ ಹಳ್ಳಿ ಯರಗಂಬಳ್ಳಿ, ಗುಂಬಳ್ಳಿಯಿಂದ ಗುಂಬಳ್ಳಿ ಪಕ್ಕ ಅಲ್ಲೇ, ಅದು ನಮ್ಮ ಜನನ ಸ್ಥಳ. ಅಲ್ಲಿ ಜಮೀನಿತ್ತು, ಇವಾಗಲೂ ಇತ್ತು, ಸ್ವಲ್ಪ ಹೋಗ್ಬಿಡ್ತು ಇವಾಗ. ಅದು ನಮ್ಮ ಸ್ಥಳ. ಅದೆಲ್ಲ ಸಂಪರ್ಕದಲ್ಲಿ ನಮ್ಮ ತಂದೆ ಹೇಳಿದ್ನಲ್ಲ, ನಾಟಕಗಳಿಗೆ ತಬಲಾ ಮೃದಂಗ ಎಲ್ಲ ನುಡಿಸೋರು. ಮುಪ್ಪಿನ ಷಡಾಕ್ಷರಿ ನಿಮ್ಮೂರ? ಹಾಂ, ಮುಪ್ಪಿನ ಷಡಾಕ್ಷರಿ ಪಕ್ಕ, ಗುಂಬಳ್ಳಿಗೂ ಯರಗಂಬಳ್ಳಿಗೂ ಮಧ್ಯ. ಗುಂಬಳ್ಳಿ ಆಮೇಲೆ ಯರಗಂಬಳ್ಳಿ ಮಧ್ಯದಲ್ಲಿ ಒಂದು ಗುಡ್ಡ ಇದೆ, ಅದು ಮುಪ್ಪಿನ ಷಡಾಕ್ಷರಿಗಳದ್ದು ಮಠ. ಇವಾಗಲೂ ಇದೆಲ್ಲ ಹೊಡೆದ್ಬಿಟ್ಟಿದ್ದಾರೆ, ಕರಿಕಲ್ನವರು ಅವರೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಮುಪ್ಪಿನ ಷಡಾಕ್ಷರಿ ಅಲ್ಲಿಯವರೇ. ಸರಿ, ಆವಾಗ ನಮ್ಮ ಸಂಪ್ರದಾಯದಲ್ಲಿ ಈಗೆಲ್ಲ ಮಾಡೋದಿಲ್ಲ. ಅಲ್ಲೊಬ್ಬರು ಚಿನ್ನಸ್ವಾಮಾಚಾರ್ ಅಂತ ರೇಚಂಬಳ್ಳಿಯವರು, ಅವ್ರುಗಳು ಯಾವುದೋ ಒಂದು ನಾಟಕ ಶುರು ಮಾಡಿದ್ರು. ನಾಟಕ ಶುರು ಮಾಡಿದಾಗ ಇದೇ ಸಿಂಗನ್ನವರು ಪುಟ್ಟಸ್ವಾಮಿಯವರು ಅಂದರೆ ರಾಜ್ಕುಮಾರ್ ತಂದೆಯವರು, ಅವರು ಆವಾಗ ನಾಟಕದ ಮಾಸ್ಟ್ರು. ಅವರು ಅಲ್ಲೆಲ್ಲ ಬರೋರು ನಾಟಕಗಳಿಗೆ. ಅವ್ರಿಗೆ ಈ ದೈತ್ಯ ಪಾತ್ರಗಳಿಗೆ ಪ್ರಹ್ಲಾದ, ಕಂಸ, ಅವರು ನಮ್ಮ ನಾಟಕದ ಮಾಸ್ಟ್ರೇ. ಆದರೂ ಎಲ್ಲ ಮೇಸ್ಟ್ರುಗಳಿದ್ದಾಗ ಅವ್ರನ್ನ ಕರೆಸೋರು, ಈ ದೈತ್ಯ ಪಾತ್ರಗಳಿಗೆ ಆಕ್ಷನ್ ಹೇಳ್ಕೊಡೋಕ್ಕೆ ಕರೆಸೋರು ಅವ್ರನ್ನ. ಆವಾಗ ಪುಟ್ಟಸ್ವಾಮಿಯವ್ರವರೆಲ್ಲ ಬಂದಿದ್ದರು. ನಾಟಕದಲ್ಲಿ ಯಾವ ಪಾತ್ರ ಮಾಡೋಕೆ ನೋಡ್ಬಿಟ್ಟು ನಾನು ಕೃಷ್ಣನ್ ಮಾಡ್ತಿದ್ದೆ. ನೀವು ಕೇಳಿದ್ದೀರೋ ಹೆಸರೇನು ಗೊತ್ತಿಲ್ಲ, ಎಳಂದೂರು ವೈಕೆ ವೇಣುಗೋಪಾಲ್ ಅಂತ ಇದ್ದರು, ಅವರು ಬಲರಾಮನ ಮಾಡೋರು. ನಾನು ಕೃಷ್ಣನ ಪಾತ್ರ ಮಾಡೋದು, ಹಾಡೋದು ಮತ್ತು ಇದನ್ನೆಲ್ಲ ನೋಡ್ಬಿಟ್ಟು ಪುಟ್ಟಸ್ವಾಮಿಯವರು ನಾನು ನಾಟಕ ಮಾಡಿದ್ರೆ ಕರೆಸ್ತೀನಿ ಕಣ, ಬಂದು ಕೃಷ್ಣನ್ ಮಾಡು ಅಂದರು. ಆವಾಗ ಚಾಮರಾಜನಗರದಲ್ಲಿ ಒಂದು ಕೃಷ್ಣನ ಲೀಲೆ ಮಾಡಿದ್ರು. ನಾನು ಎಲ್ಲೇ ಕೃಷ್ಣನ್ ಮಾಡ್ತೀನಲ್ಲ, ಅದೇ ವೇಣುಗೋಪಾಲು. ನಾನು ಹೋಗಿ ಚಾಮರಾಜನಗರದಲ್ಲಿ ಅದೇ ರಾಜ್ಕುಮಾರ್ ತಂದೆ ಕಂಸ, ನಾನು ಕೃಷ್ಣ, ವೇಣುಗೋಪಾಲ್ ಬಲರಾಮ, ಶಾಂತಿನಿ ದೇವಿ ಅಂತ ಒಬ್ಬಳಿದ್ದು, ಅವಳು ಹಳೇ ಹವ್ಯಾಸಿ ನಾಟಕಗಳಿಗೆ ಬರೋರು, ಅವರು ರಾಧೆ, ಹೀಗೆಲ್ಲ ಮಾಡಿ ಒಬ್ಬರು ಚಿನ್ನಸ್ವಾಮಾಚಾರು, ಸುಜ್ಞಾನ ಮೂರ್ತಾಚಾರ ಅಂತ ಒಬ್ಬರು, ಅದೇ ಅವರು ಮಕರಂದ, ಹೀಗೆ ಒಂದು ನಾಟಕ ಮಾಡಿದೆ. ಆ ನಾಟಕ ಮಾಡಿದಾಗ ಅನಿವಾರ್ಯವಾಗಿ ಒಂದು ಸ್ಕೂಲ್ ಡ್ರಾಮಾ ಎಳಂದೂರಿನಲ್ಲಿ ಮಾಡಿದಾಗ HR ರಾಮಚಂದ್ರ ಶಾಸ್ತ್ರಿಗಳು ಅಲ್ಲಿಗೆ ಬಂದಿದ್ದರು. ರಾಮಚಂದ್ರಲ್ಲ, ಮೊನ್ನೆ ನೀನು ಕೃಷ್ಣನ್ ಮಾಡಿದೆ ಅಂತ ಅಂದರು. ಹೌದು ಸರ್ ಮಾಡಿದೆ. ಯಾರು ಹೇಳಿದ್ರು? ಹೀಗೆ ಇವರೆಲ್ಲ ಸೇರಿ ಮಾಡಿಸಿದ್ರು. ಕಂಪ್ನಿಗೆ ಬರ್ತೀಯಾ ಅಂದರು. ಆಗ್ತೀನಿ, ನಮ್ಮ ತಂದೆನ ಕೇಳ್ಬಿಟ್ಟು ಬರ್ತೀನಿ ಅಂದೆ. ನಮ್ಮ ತಂದೆ ಆ ಅಪ್ಪಣೆ ಪಡ್ಕೊಂಡು ಚಾಮರಾಜ ಅವರು ರಾಮಚಂದ್ರ ಶಾಸ್ತ್ರಿ ಕಂಪನಿ ನಡೀತಾಯಿತ್ತು. ಅವ್ರ ಕಂಪ್ನಿಗೆ ಸೇರಿಕೊಂಡೆ. ಮೊದಲು ಸರ್ವಿಸ್ ಕಂಪ್ನಿ ಎಲ್ಲ ಬಣ್ಣ ಹಾಕೋದು ರಾಮಚಂದ್ರ ಶಾಸ್ತ್ರಿಗಳ ಕಂಪ್ನಿನಲ್ಲಿ. ರಾಮಚಂದ್ರ ಶಾಸ್ತ್ರಿಗಳ ಕಂಪ್ನಿ ಹಳೇಬೀಡಿನವರು, ಪಾಂಡವಪುರದ ಹತ್ರ ಹಳೇಬೀಡು, ಅಲ್ಲಿಯವರವರು.
ಅವ್ರ ತಮ್ಮ ಕೃಷಿಶಾಸ್ತ್ರಿಗಳು ಅಂತ ಅವರೆಲ್ಲ ಇದ್ದರು. ಅವಾಗಿನ್ನೂ ಹಳಬರು ಯಾರ್ಯಾರೋ ಹಳಬರುಗಳೆಲ್ಲ ಇದ್ದರು. ಪಾತ್ರ ಅಲ್ಲೂ ಒಳ್ಳೆಯ ಹೆಸರು. ಅಲ್ಲಿಂದ ಆದಮೇಲೆ ಹೊಟ್ಟೆಪಾಟಿಗೋಸ್ಕರವಾಗಿ ನಾನು ನಾಟಕಕ್ಕೆ ಬಂದದ್ದು. ನಮ್ಮ ತಂದೆ ಆಸ್ತಿ ಕಳೆದ್ಬಿಟ್ಮೇಲೆ ಅಲ್ಲಿಂದ ಮೈಸೂರಿಗೆ ಬಂದೆ. ಪೇಂಟ್ರ್ ನಾರಾಯಣಿಗಾರ ಅಂತಿದ್ರು, ಒಳ್ಳೆ ಪೇಂಟ್ರು, ಹಾಡೋರು, ಪಾತ್ರನೂ ಮಾಡೋರು. ಚಿತ್ರಕಲಾವಿದರು. ಹಾಂ, ಚಿತ್ರಕಲಾವಿದರು. ಅವರೇ ಪರ್ದಾಗಿರ್ತ ಸೀನ್ಸ್ ಎಲ್ಲ ಬರೆಯೋರು, ಹಾಡೋರು, ನಾಟಕನೂ ಮಾಡೋರು. ಅವರೇ ಒಂದು ಸಾರಿ ಆಂಜನೇಯನೂ ಮಾಡಿದ್ರು ಮಳವಳ್ಳಿನ ಶೇಷಾಚಾರ್ಯ ಕಂಪ್ನಿ ಒಳಗೆ. ಆವಾಗ ನಾನು ಯಾವುದೋ ಪೋಷಕ ಪಾತ್ರ ಮಾಡಿದಾಗಲೂ ಹಾಡ್ತೀನಿ, ನೀನು ಕಂಪ್ನಿಗೆ ಸೇರಿಸ್ತೀನಿ ಬಾರೋ ಅಂತ ಕರ್ಕೊಂಬಂದರು ಮೈಸೂರಿಗೆ. ಕರ್ಕೊಂಬಂದರೆ ಹಿರಣ್ಣಯ್ಯನವರು ಟೌನ್ ಹಾಲ್ನಲ್ಲಿ ನಾಟಕ ಮಾಡ್ತಿದ್ರು. ಮೈಸೂರಲ್ಲಿ ಟೌನ್ ಹಾಲ್ನಲ್ಲಿ. ದೊಡ್ಡವರು ಇವರು ನರಸಿಂಹಮೂರ್ತಿ ತಂದೆ. ಆವಾಗಿನ್ನೂ ಇವ್ರಿಗೆ ಗೊತ್ತೇ ಇಲ್ಲ ನನಗೆ. ಆವಾಗ ಅಲ್ಲಿ ಕರ್ಕೊಂಬರ್ತಲೇ ಒಂದು ಹಾಡು ಅಂದರು, ಹಾಡಿದೆ. ಆವಾಗ ಸಿನಿಮಾ ಹಾಡುಗಳು, ನಾಟಕದ ಹಾಡು, ನಾನು ದೇವರಾಜದಿಂದ ಶಾರೀರ ಇತ್ತು, ಯಾರು ಹಂಗೆ ಹೇಳಿದ್ರೆ ಹಂಗೆ ಹೇಳುವೆ. ಆಮೇಲೆ ಹಂಗಾರೆ ಇವರು ಬೇಡ ಇಲ್ಲಿಗೆ, ಶಾರೀರ ಇದೆ, ನಾನು ಯಾರನ್ನು ನಿಲ್ಸ್ಕೊತೀನಿ, 4 ಮಾತು ಬೈಕೋತೀನಿ, ನಾಟಕ ಮುಗಿಸ್ತೀನಿ, ಸುಬ್ಬಣ್ಣಾಡು ಅವ್ರು ಸೇರಿಸ್ಬೋಣ ಅಂದ್ಬಿಟ್ಟು ಅವರೇ ಬಂದರು. ಟೋಪಿ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಸುಬ್ಬಣ್ಣಾಡು ಅವ್ರ ಹತ್ರಕ್ಕೆ ಬಂದು ಸುಬ್ಬಣ್ಣಾಡು ಅವ್ರ ಹತ್ರ ಹಾಡಿದ್ರು. ಸೇರಿಕೊಳ್ತಲೇ ಆವಾಗ ಅಲ್ಲೂ ನನಗೆ ದೇವರದಿಂದ ಒಳ್ಳೆಯ ಹೆಸರು. ಹಿರಣ್ಣಯ್ಯವ್ರ ಹತ್ರ ಎಷ್ಟು ವರ್ಷ ಇದ್ರಿ? ಅಲ್ಲಿ ಇರಲಿಲ್ಲ, 2 ದಿವಸ ಸುಮ್ಗೆ ಅವ್ರ ಜೊತೆಯೊಳಗೆ 2 ದಿವಸ ಇದ್ದೆ ಅಷ್ಟೇ. ಕಂಪ್ನಿಲಿ ಮೈಸೂರಲ್ಲಿ ಟೌನ್ ಹಾಲ್ನಲ್ಲಿ. ಸುಬ್ಬಯ್ಯನಾಡು ಹತ್ರ ಎಷ್ಟು ವರ್ಷ ಇದ್ರಿ? ಅಲ್ಲಿ ಒಂದು 6 ತಿಂಗಳಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ವೀರಭದ್ರಪ್ಪ ಅಂತಿದ್ರು, ಬಿಲ್ಡನ್ ಅವರು, ದೂರವಾಸಮನೆ ಇದೆಲ್ಲ ಮಾಡೋರು. ನಾನು ಹಲವಾರು ಘಂಟಾಕರ್ಣ ಅಂತ ಒಂದು ಕೆಲಸ, ದೂರವಾಸಮನೆ ಶಿಷ್ಯನ ಮಾತ್ರ ಒಂದು, ಇದನ್ನ ಪಾತ್ರಗಳು ಮಾಡುವೆ. ಅವರಿಗೆ ತುಂಬ ಆಸೆ ಇತ್ತು ನಾನು ಕಂಡ್ರೆ. ಅನಿವಾರ್ಯವಾಗಿ ಕಂಪ್ನಿ ಕ್ಲೋಸ್ ಮಾಡಬೇಕಾಗಿ ಬಂದ್ಬಿಡ್ತು, ಮಂಡ್ಯಕ್ಕೆ ಹೋಗಬೇಕು ಹಾಗೆ ಹೇಗೆ ಅಂತ. ಆವಾಗ ವಿಧಿ ಇಲ್ಲದೆ ಇದ್ದೆ, ಅವ್ರು ಸಿಕ್ಕಿದ್ದು ನಾನು ಮಡ್ರಾಸ್ ಕೊಟ್ಟೋದೆ. ಸುಬ್ಬಣ್ಣ ಹತ್ರ ಒಂದು 6 ತಿಂಗಳಿದ್ದೆ ಅಷ್ಟೇ. ಆಮೇಲೆ ತಮಿಳ್ನಾಡಲ್ಲಿ ಒಂದು 2 ವರ್ಷ ಇದ್ದೆ. ಅವಾಗ ಒಂದು 8 ತಿಂಗಳು ತಮಿಳು ಅಭ್ಯಾಸ ಎಲ್ಲ ಮಾಡಿಕೊಂಡು ಒಳ್ಳೆ ತಿರುಮಣಂ, ಇಳಂದ ಕಾತಲ್, ಕೋಳೈನುಳ್ಳಂ ತಮಿಳು ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದೆ. ಈಗಲೂ ತಮಿಳು ಓದೋದು ಬರೆಯೋದೆಲ್ಲ ಬರುತ್ತೆ. ಚೆನ್ನಾಗಿ ತಮಿಳು ಕನ್ನಡ 2 ಈಕ್ವಲ್ ನನಗೆ. ಹೌದು. ಗುಬ್ಬಿ ಕಂಪ್ನಿ ಕೆಲಸ ಮಾಡಲಿಲ್ಲ ನೀವು? ಗುಬ್ಬಿ ಕಂಪ್ನಿ ಮಾಡಲಿಲ್ಲ. ಇಲ್ಲ, ಕೆಲವರೆಲ್ಲ ಹೇಳ್ಕೊತಾರೆ, ಅವ್ರು ಎಲ್ಲಿದ್ದರೂ ಏನೋ ಗೊತ್ತಿಲ್ಲ, ನಮಗೂ ಗೊತ್ತಿರಲ್ಲ. ಹೇಳ್ಕೊಂಡು ಗುಬ್ಬಿ ಕಂಪ್ನಿಯಲ್ಲಿ ಇದ್ದಿಂದ ಏನೋ ಒಂದು ಕಿರೀಟ, ಆ ಒಂದು ಇದ್ರ ಮೇಲೆ ಹೇಳ್ಕೊತಾರೆ. ಈಗಲೂ ಕೆಲವರು ಹೇಳ್ಕೊತಾರೆ. ವೀರಣ್ಣವ್ರು ನೋಡಿದ್ದೆ, ಕಂಪ್ನಿಯಲ್ಲಿ ಇದ್ದವ್ರು ಎಲ್ಲರೂ ಗೊತ್ತಿತ್ತು. ಅಲ್ಲಿ ಇದ್ದಿದ್ದ ನಟರುಗಳು ಅವರೆಲ್ಲ ಗೊತ್ತಿತ್ತು. ಹೋಗುವೆ, ಕಂಪ್ನಿ ಒಳಗಡೆ ಇರಲಿಲ್ಲ ನಾನು. ನಿಮ್ಮ ಕಾಲದಲ್ಲಿ ಈ ಮೈಸೂರು ಚಾಮರಾಜನಗರ ಭಾಗದಲ್ಲಿ ರಂಗ ಚಟುವಟಿಕೆ ಯಾವ ರೀತಿ ನಡೀತಾ ಇತ್ತು ಅಂತ? ಆವಾಗೆಲ್ಲ ನಾಟಕಗಳೇ ಜಾಸ್ತಿ ಅಲ್ವಾ ಸರ್, ಸಿನಿಮಾ ಇಲ್ಲ, ಸಿನಿಮಾಗಳು ಭಾಳ ಕಡಿಮೆ. ಸಿನಿಮಾಗಳು ನೋಡೋದಕ್ಕೆ ಗಾಡಿ ಕಟ್ಕೊಂಡು ಹೋಗಾಗೆ ಕೆಲವು ನಾಟಕ ಆಗುತ್ತೆ ಅಂದರೂ ಗಾಡಿ ಕಟ್ಕೊಂಡು ಹೊರೋರು, ಅಂಥ ನಾಟಕಗಳಿತ್ತು. ಇವತ್ತು ನಾಟಕಗಳಿಲ್ಲ. ಇವಾಗ ಸಂತೆಗೆ 3 ಮೈಲಿ ಅಂತ, ಸಂತೆಗೆ 3 ಮೊಳ ಅಂತ ನೇಯ್ತಾರೆ, ಯಾರ್ಯಾರೋ ಸೇರ್ಕೋತಾರೆ. ಒಬ್ಬ ದುರ್ಯೋಧನ ಮಾಡ್ತಾನೆ, ಒಬ್ಬ ಶಕ್ನಿ ಮಾಡ್ತಾನೆ, ಒಬ್ಬ ಭೀಮನ್ ಮಾಡ್ತಾನೆ. ಅವರು ಏನು ಅಭ್ಯಾಸ ಮಾತಾಡ್ತಾರೆ, ನಾಟಕ ಮುಗಿಸ್ತಾರೆ ಅಷ್ಟೇ. ಆವತ್ತಿನಷ್ಟು ಕಷ್ಟಪಟ್ಟು ನಾಟಕ ಅಭ್ಯಾಸ ಮಾಡ್ತಾಯಿಲ್ಲ, ಆ ರೀತಿ ನಡೀತಾನೂ ಇಲ್ಲ. ಆವಾಗ ಕಷ್ಟ ಮಾಡ್ತಾಯಿದ್ರು, ಅಂಥ ಪಾತ್ರಧಾರಿಗಳಿದ್ದರು. ಅದೇ ಹೇಳಿದ್ನಲ್ಲ, ಸಿಂಗನೂರು ಪುಟ್ಟಸ್ವಾಮಿಯವರು, ಅದನ್ನ ಜ್ಞಾಪಿಸ್ಕೊಳ್ಬೇಕು ಅವ್ರನ್ನೆಲ್ಲ, ದಯವಿಟ್ಟು ಹೇಳಿ. ಅವ್ರನ್ನೆಲ್ಲ ಜ್ಞಾಪಿಸ್ಕೋಬೇಕು. ಅವರು ಪುಟ್ಟಸ್ವಾಮಿಯವ್ರನ್ನ ಏಕವಚನ ಬಳಸೋಂಗೇ ಇಲ್ಲ. ಅವರು ಮರಿ ಬರಲಿ ಕೂತ್ಕೊಳ್ಳೋ, ತೊಡೆ ಮೇಲೆ ಕೂತ್ಕೊಂಡು ಕೃಷ್ಣ ಕಂಸನ ಕೊಲ್ಲಾಗ ಬಂದು ಕೂತ್ಕೊಳ್ಳೋ, ನೋಡಿ ಹಿಂಗೆ ಕೂತ್ಕೊಳ್ಳೋ, ನಾನು ಹಿಂಗೆ ಎತ್ತೀನಿ, ಹಿಂಗೆ ಬೀಳ್ಬೇಕು ಅಂತ ಅದೆಲ್ಲ ತೋರಿಸ್ಕೊಟ್ಟವ್ರು ಪುಟ್ಟಸ್ವಾಮಿಯವರು. ಅವರು ಕಂಸನಿಗೆ ಫಸ್ಟು ಆ ಕೃಷ್ಣ ಬಲರಾಮ ಬಂದು ಅವ್ರನ್ನ ಕೊಲ್ಲೋದಕ್ಕೆ ಹೋದಾಗ ಮೊದಲು ಇಬ್ಬರು ತೊಡೆ ಮೇಲೆ ಕೂತ್ಕೊಂಡು ಅವ್ರು ಎತ್ತಿ ಬಿಸಾಕ್ಬಿಡ್ತಾರಲ್ಲ, ಅದನ್ನು ಹೀಗೆ ಹಾಕ್ತೀನಿ, ಹಿಂಗೆ ಬಿಸ್ಕೋಬೇಕು ಅಂತೆಲ್ಲ ಹೇಳ್ಕೊಡೋರು. ಅವರು ಬಹಳ ದೊಡ್ಡವರು ಪುಟ್ಟಸ್ವಾಮಿಯವರು. ಇವತ್ತು ನಾವು ಹೇಳಿದ್ರೆ ಅದೆಲ್ಲ ಆಶ್ಚರ್ಯದ ಕೆಲಸ. ಆವಾಗ ರಾಜ್ಕುಮಾರ್ ಅವರೆಲ್ಲ ಯಾರೂ ಇಲ್ಲ, ಏನೂ ಗೊತ್ತಿಲ್ಲ ಅವರಿಗೆ. ಅವರು ಪುಟ್ಟಸ್ವಾಮಿಯವರು ಭಾಳ ದೊಡ್ಡ ಮನುಷ್ಯ, ತುಂಬ ದೊಡ್ಡ ಮನುಷ್ಯ. ಹೇಳಬೇಕು ಅಂದರೆ ಅದನ್ನು ಹೇಳಬೇಕೋ ಗೊತ್ತಿಲ್ಲ. ಅವ್ರ ತೊಂದರೆನಲ್ಲಿ 1 ತಿಂಗಳು 15 ದಿವಸಕ್ಕೆ ಮನೆಗೇನಾದ್ರು ಕೊಡ್ತೀವಿ ಅನ್ನೋ ಕಂಪನಿ ಬಂದರೆ ಅಲ್ಲಿ ಒಂದು 15 ದಿವಸ ಇದ್ಬಿಟ್ಟು ಹೇಳ್ಕೊಡೋರು. ಆ ಸ್ಥಿತಿನಲ್ಲಿದ್ದರು. ತುಂಬ ದೊಡ್ಡ ಗುಣ.
ಸಂಸಾರ ಸಾಕೋದಕ್ಕೋಸ್ಕರ, ಹಾಂ, ಸಂಸಾರ ತೊಂದರೆ ಇತ್ತು ಅವ್ರಿಗೆ, ತೊಂದರೆ ಇತ್ತು. ಯಾರಾದ್ರೂ ದವಸ ಧಾನ್ಯ ಕೊಡ್ತೀನಿ, ಹಣ ಕಾಸು ಕೊಡ್ತೀನಿ, ಹೌದು ಅಲ್ಲೇ ಒಂದು ತಿಂಗಳು ಹೌದು, ಒಂದು 15 ದಿವಸ ಒಂದು ತಿಂಗಳು ಇರೋರು. ಆವಾಗ ಆ ಸ್ಥಿತಿನಲ್ಲಿ ಇದ್ದರು. ಅಂದರೆ ಒಳ್ಳೆ ಮಾಸ್ಟ್ರು, ಒಳ್ಳೆ ವಿದ್ವಾನ್, ಅದೆಲ್ಲ ಸರಿ. ಆವಾಗ ಇವರೆಲ್ಲ ಏನಿಲ್ಲ, ಏನೋ ಅದನ್ನ ಕಾಲ ನಡೀತು. ಅವಾಗೆಲ್ಲ ಈ ರಂಗಭೂಮಿನಲ್ಲಿ ಆ ಕಾಲದಲ್ಲಿ ಈ ಜಾತಿ ತಾರತಮ್ಯ ಏನಿರ್ಲಿಲ್ವ? ಈಗ ಪುಟ್ಟಸ್ವಾಮಿಯವರು ಜಾತಿಯಿಂದ ಬಂದವರು ಈಡಗರು, ಹೌದು ಅಲ್ವಾ? ಈಗ ನೀವು ಅವರು ಅದೆಲ್ಲ ಸೇರ್ಕೊಂಡು ಹೇಗಿತ್ತು ವಾತಾವರಣ, ಜಾತಿ ವಾತಾವರಣ? ಒಂದು ಮಾತು ಹೇಳ್ತೀನಿ, ಹೇಳಿ. ಮೊದಲಿಂದ ಇವತ್ತಿನೊಂದಿಗೆ ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ಎಲ್ಲರಿಗೂ ಜಾತಿ ಇದೆ, ರಾಜಕೀಯಕ್ಕಿದೆ, ಪ್ರತಿಯೊಂದಕ್ಕೂ ಜಾತಿ ಇದೆ. ಕಲಾವಿದರುಗಳಿಗೆ ಜಾತಿ ಇಲ್ಲ, ಕಲಾವಿದರುಗಳಿಗೆ ಯಾವ ಜಾತಿನೂ ಇಲ್ಲ. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಪಕ್ಕಾ ಹೊಯ್ಸಳ್ಕೊಂಡು ಬ್ರಾಹ್ಮಣರು, ಅವರು ಧರ್ಮರಾಯನ್ ಮಾಡೋರು. ಇದೇ ಪುಟ್ಟಸ್ವಾಮಿಯವರು ದುರ್ಯೋಧನ ಮಾಡೋರು, ಡಿ ಕೆ ಮಾಧರಾಯರು ದುರ್ಯೋಧನ ಮಾಡೋರು. ಅವ ನನಗೆ ಚಿಕ್ಕ ವಯಸ್ಸು. ಅವರು ಡಿ ಕೆ ಮಾಧರಾಯರು ರಾವಣನ ಮಾಡೋರು. ರಾಮಾಯಣದಲ್ಲಿ ನಾನು ಸನ್ಯಾಸಿ ರಾವಣನ ಮಾಡಿದೆ. ಅವರು ಕಂಸನ್ ಮಾಡೋರು. ನಾನು ಚಿಕ್ಕ ವಯಸ್ಸು, ಅವರು ವಯಸ್ಸಾಗಿದ್ದವರು. ನಾನು ಉಗ್ರಸೇನ್ ಮಾಡಿದೆ. ಪುಟ್ಟಸ್ವಾಮಿಯವ್ರ ಬಗ್ಗೆ ಒಂದು ದಿವಸ ಅಲ್ಲ, ಒಂದು ತಿಂಗಳು ಮಾತಾಡ್ಬೋದು. 1 ಗಂಟೆ ಮಾತಾಡಿ. 1 ಗಂಟೆ ಆಗಲ್ಲ. ನಿಜಕ್ಕೂ ಅವರು ಎಂಥ ಪುಣ್ಯಾತ್ಮ ಅಂತ ಹೇಳಿದ್ರೆ, ಅವ್ರು ಕಷ್ಟಪಟ್ಟದ್ರಲ್ಲಿ, ಅವ್ರ ಜೀವನ ಮಾಡೋದ್ರಲ್ಲಿ, ಗಾಜನೂರಲ್ಲಿ ಈಗಲೂ ಅವ್ರ ಜಮೀನಲ್ಲಿದೆ. ಅವ್ರದ್ದು ಇದರಲ್ಲೇ ಮಾಡಿದ್ದಾರೆ. ಅವ್ರ ಮನೆ, ಅವರು ವಾಸ ಮಾಡ್ತಿದ್ದ ಮನೇನೂ ಇದೆ. ಅಲ್ಲಿಗೆಲ್ಲ ಹೋಗಿದ್ದೀವಿ. ಸಿಂಗನಲ್ಲೂರಿಗೂ ಹೋಗಿದ್ದೀನಿ, ನಾನು ಗಾಜನೂರಿಗೂ ಹೋಗಿದ್ದೀನಿ, ಅಲ್ಲೆಲ್ಲ ನೋಡಿದ್ದೀನಿ. ಎಲ್ಲೂ ಅವರು ಒಂದು ಕೆಟ್ಟ ಹೆಸರು ತಗೊಂಡಿಲ್ಲ. ಬೇಕಾದಷ್ಟು ಜನ ಶಿಷ್ಯರುಗಳನ್ನ ತಯಾರು ಮಾಡಿದ್ದಾರೆ. ಇವತ್ತು ಏನೋ ನಾವು ಬೆಳೆದಿಂತ ಅವ್ರು ಕೆಲವ್ರು ಹೇಳ್ತಾರೋ ಹೇಳೋದಿಲ್ವೋ ಗೊತ್ತಿಲ್ಲ. ಪುಟ್ಟಸ್ವಾಮಿಯವರು ಭಾಳ ದೊಡ್ಡ ಗುಣ, ಒಳ್ಳೆ ಪಾಠ ಹೇಳ್ಕೊಡೋರು, ಒಳ್ಳೆ ಆ್ಯಕ್ಟ್ ಹೇಳ್ಕೊಡೋರು, ಪಾತ್ರ ಮಾಡೋರು. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ಇನ್ನೊಬ್ಬರ ತಲೆ ಮೇಲೆ ಸುಳ್ಳು ಹೇಳಿ ಸಂಪಾದನೆ ಮಾಡಬೇಕು ಅನ್ನೋ ಇದಿರಲಿಲ್ಲ. ಭಾಳ ದೊಡ್ಡ ಗುಣ. ನಾವು ಅವ್ರ ಹತ್ರ ಏನು ಅವ್ರಿಗೇನು ನಾವು ಕೊಡೋಕ್ಕಾಗಲ್ಲ. ನಮ್ಮ ಚಿಕ್ಕ ವಯಸ್ಸು ಹುಡುಗರುಗಳು ಆವಾಗ ಏನು ಕೊಡೋಕ್ಕಾಗದೇ ಇದ್ದರೂ ಅವರು ಪಾದಸೇವೆ ಮಾಡಿದ್ದೀನಿ ಪುಟ್ಟಸ್ವಾಮಿಯವ್ರಿಗೆ. ಅವ್ರಿಗೊಬ್ಬರಿಗೆ ಅಂತಲ್ಲ, ಗಂಗಾಧರರಾಯರಿಗೂ ಸೇವೆ ಮಾಡಿದ್ದೀನಿ ನಾನು. ವೈಮರಿ ಗಂಗಾಧರರಾಯರು ಗುಬ್ಬಿ ಕಂಪ್ನಿಯಲ್ಲಿದ್ದಾರಲ್ಲ, ಅವರು ಕಂಸನ್ ಮಾಡಿದಾಗ ನಾನು ಕೃಷ್ಣನ್ ಮಾಡಿದ್ದೀನಿ. ಅವರು ರಾವಣನ ಮಾಡಿದಾಗ ನಾನು ಸನ್ಯಾಸಿ ರಾವಣನ ಮಾಡಿದ್ದೀನಿ. ಹಾಗೆಲ್ಲ ಕೆಲವೊಂದು ಕಂಪ್ನಿಗಳಲ್ಲಿ ಎಲ್ಲ ನಾಟಕಗಳನ್ನು ಮಾಡ್ತಿದ್ದೆ. ಪುಟ್ಟಸ್ವಾಮಿಯವ್ರ ಬಗ್ಗೆ ನಾನು ಹೇಳೋದಾದರೆ, ಅವರ ಜೀವನ, ಅವ್ರು ಮಕ್ಕಳನ್ನ ಸಾಕೋದು ಹೇಗೆ ಅನ್ನೋ ಸ್ಥಿತಿನಲ್ಲಿ ಬಂದರು ಅವರು. ಆಮೇಲೆ ಯಾವುದೋ ಒಂದು ಗಳಿಗೆ ಬಂತು, ವಿವರಣವ್ರ ಕಂಪ್ನಿಗೆ ಹೋಗಿ ಕೇಳಿದ್ರು. ಅದನ್ನು ಹೇಳೋದೇ ಆದರೆ ಮಕ್ಕಳಿಗೆ ಕರ್ಕೊಂಡು ಹೋದಾಗ 3-4 ಜನ, ಏನು ನೀವು ಪಾತ್ರ ಮಾಡ್ತೀನಿ ನಮ್ಮ ಮಠದಲ್ಲಿ ಸುಬ್ಬನಾಯ್ಡು ಅಂದರು ವೀರಣ್ಣವರು. ಆವಾಗ ನೋಡೋಣ, ಆವಾಗ ಹೋಗ್ಬಿಟ್ಟು ನೋಡೋಣ, ಊಟಕ್ಕೆ ಬಡಿಸಪ್ಪ ಇವರಿಗೆ ಅಂದ್ರಂತೆ. ಇದು ಸೀಕ್ರೆಟು. ಅಡುಗೆ ಮನೆಯಲ್ಲಿ ಕರ್ಕೊಂಡು ಒಂದು ಮಕ್ಕಳನ್ನ 5 ಜನಕ್ಕೆ ಬಡಿಸಿದ್ರಂತೆ. ಅವರು ಹೇಳಿದ್ದು, ಇವ್ರು ಜಾಸ್ತಿ, ಎಲ್ಲರೂ ಊಟ ಮಾಡಿಬಿಟ್ರು. ಆವಾಗ ಯಾರೋ ಹೇಳಿದಂತೆ, ಈಗ ಊಟ ಮಾಡ್ತಾರೆ ಕಂಪ್ನಿಲಿ ಏನು ಮಾಡೋದು ಅಂತ ಹೇಳಿದಂತೆ. ಊಟ ಮಾಡಿದ್ರೆ ಬೇಕಣ್ಣ, ಕಂಪ್ನಿ ಪಾರ್ಟ್ ಮಾಡಿಬಿಡು. ಆ ರೀತಿ ಕಂಪ್ನಿ ಬಂದವರು ಅವರು. ವರದಣ್ಣ, ಆವಾಗ ರಾಜ್ಕುಮಾರ್ ಅವರೆಲ್ಲ ಚಿಕ್ಕ ವಯಸ್ಸು, ಆ ರೀತಿಯಲ್ಲಿ ಕಂಪ್ನಿಗೆ ಬಂದವರು. ಕಂಪ್ನಿ ಒಳ್ಳೆಯ ಹೆಸರು ಬಂತು, ಅಲ್ಲೂ ಒಳ್ಳೆ ಪಾತ್ರ ಮಾಡ್ಕೊಂಡು ಪುಟ್ಟಸ್ವಾಮಿಯವ್ರ ಬಗ್ಗೆ ನಾನು ಖಂಡಿತವಾಗಿ ಜ್ಞಾಪಿಸ್ಕೊಂಡು ಮಾಡಬೇಕಾದ ಕೆಲಸ ಇದು. ಕಡೆಗೆ ಈ ರಂಗಭೂಮಿ ಅಥವಾ ಈ ಸಾಂಸ್ಕೃತಿಕ ಜಗತ್ತು ಸಿಂಗಾನಲ್ಲಿ ಪುಟ್ಟಸ್ವಾಮಿಯವ್ರನ್ನ ಮರ್ತು ಬಿಡ್ತಲ್ಲ. ರಾಜ್ಕುಮಾರ್ ಅವರ ಹೆಸರಿನ ಮುಂದೆ ತಂದೆ ಹೆಸರು ಮುಚ್ಚೋಯ್ತಾ ಅಂತ? ಅದಾಗೋದೇ ಹಾಗೆ. ಕೆಲವು ಸಂದರ್ಭ ಬಂದಾಗ ಯಾರು ಏನು ಮಾಡ್ತಾರೆ, ಅವ್ರೇನು ಕಷ್ಟಪಟ್ಟಿರ್ತಾರೆ ಅನ್ನೋದು ಕೆಲವು ಜನಗಳಿಗೆ ಗೊತ್ತಾಗೋದೇ ಇಲ್ಲ. ಎಷ್ಟೋ ಜನ ಇವಾಗ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಹೇಳಿ. HL ಸಿಂಹ ನಮ್ಮ ಕರ್ನಾಟಕದಲ್ಲೇ ಒಳ್ಳೆ ಡೈರೆಕ್ಟ್ರು. ಬೇಂದ್ರ ಕಣ್ಣಪ್ಪ ಇದೆಲ್ಲ ಮಾಡಿದವರು ಅವರು. ಮುತ್ತುರಾಜನ ರಾಜ್ಕುಮಾರ್ ಅಂತ ಮಾಡಿದವರು ಅವರು. ಲಕ್ಷ್ಮೀನಾರಾಯಣ್ ಸೂರ್ಯನಾರಾಯಣ ಶಾಸ್ತ್ರಿಗಳನ್ನ ಉದಯ್ ಕುಮಾರ್ ಅಂತ ಮಾಡಿದವರು ಅವರು. ಕಲ್ಯಾಣ್ ಕುಮಾರ್ ಅಂತ ಮಾಡಿದವರು ಅವರು. ಅವರು ಒಳ್ಳೆ ಡೈರೆಕ್ಟ್ರು. ಮಳವಳ್ಳಿ ಹತ್ರ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹುಟ್ಟಿದವರು ಅವರು. ಆದರೆ ಇವರೆಲ್ಲ ಮೆರೆದ್ರು, HL ಸಿಂಹನ ಮರ್ತೇಬಿಟ್ರು. ಅದು ವಾಡಿಕೆ, ಅದು ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ.
ಎಲ್ಲ ಕಡೆ ಈಗ ರಾಜ್ಕುಮಾರ್ ಅವ್ರ ಹೆಸರನ್ನ ಮೆರೆಸೋಷ್ಟು ಅವ್ರ ತಂದೆ ಹೆಸರನ್ನ ಮುನ್ನೆಲೆ ಅದೇ ಹೇಳೋದು ಮತ್ತೆ ಹೋಯ್ತು ನೋಡಿ ಅದು. ಇವಾಗ ವರದಾನ ಒಬ್ಬ ಅಷ್ಟು ಇದಕ್ಕೆ ಬರಲಿಲ್ಲ ಅವರು. ರಾಜ್ಕುಮಾರ್ ಬಂದರು, ಅದೊಂದು ಟೈಮು. ರಾಜ್ಕುಮಾರ್ಗೆ ಹೊನ್ನಪ್ಪ ಭಾಗವತರನ್ನ ಬೇಡ್ರ ಕಣ್ಣಪ್ಪನಿಗೆ ಬುಕ್ ಮಾಡಿದ್ರು. ಆವಾಗ ಅವ್ರಿಗೆ ತಮಿಳ್ನಾಡಲ್ಲಿ ತುಂಬ ಬೇಡಿಕೆ ಇತ್ತು. ಇವರ ಗ್ರೇಡ್ಗೆ ದುಡ್ಡಿಗೆ ಒಪ್ಕೊಳ್ಳಿಲ್ಲ ಅವರು. ಅಲ್ಲ ಆವತ್ತಿನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಹುಡುಕಿದ್ರು. ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಸುಬ್ಬನಾಯ್ಡು ಕಂಪ್ನಿಗೆ ಹೋಗ್ತಿದ್ದ ರಾಜ್ಕುಮಾರನ್ನ ಪತ್ತೆ ಮಾಡಿ ಮಿರ್ಲೆ ಶ್ರೀನಿವಾಸರಾಯರು ಅಂತಿದ್ರು, ಆಂಜನೇಯನ್ ಮಾಡೋರು ಅವರು. ಅವ್ರು ನೋಡಿದ್ದೆ ನಾನು 2 ಸತಿ ನಾಟಕ ನೋಡಿದ್ದೆ, ಅವ್ರ ಜೊತೆ ಪಾತ್ರ ಮಾಡಿರಲ್ಲ. ಅವ್ರಿಗೆ ಇವರೆಲ್ಲ ಸೇರಿ ಒಂದು ರೈಲ್ವೆ ಸ್ಟೇಷನ್ ಸಿಕ್ಕಿ ರಾಜ್ಕುಮಾರ್ನ ಪರಿಚಯ ಮಾಡಿಸಿ ಮುತ್ತುರಾಜನ ಕರ್ಕೊಂಡೋದ್ರು. ಆ ಟೈಮು ಯಾವ ಗಳಿಗೆನಲ್ಲಿ ಬಣ್ಣ ಹಾಕಿದ್ರು, ಯಾವ ಗಳಿಗೆನಲ್ಲಿ ಬಂದರು, ಅವ್ರ ಮೇಲಕ್ಕೆ ಬಂದರು, ಇವರೆಲ್ಲ ಮರೆತೋದ್ರು ಅಷ್ಟೇ. ಅದು ಹಾಗಾಗತ್ತೆ ಕಲಾ ಪ್ರಪಂಚದಲ್ಲಿ, ಅದೆಲ್ಲ ಆಗುತ್ತೆ. ಹೊನ್ನಪ್ಪ ಭಾಗವತರು ಯಾವುದೋ ರಾಮಮಂದಿರದಲ್ಲಿ ಭಜನೆ ಮಾಡ್ತಿದ್ದಾಗ ಇವರು ಹರಕತೆಗೆ ಹೋಗಿ ಸಂಬಂಧಮೂರ್ತಿಗಳು ಅವ್ನು ನೋಡ್ಬಿಟ್ಟು ಬರೋ ನಿನಗೆ ಸಂಗೀತ ಹೇಳ್ಕೊಡ್ತೀನಿ, ಶಾಯರಿ ಚೆನ್ನಾಗಿದೆ ಅಂತ ಸಂಗೀತ ಹೇಳ್ಕೊಟ್ರು. ಕಾಸು ತಗೊಳ್ಳಿಲ್ಲ. ಹೊನ್ನಪ್ಪ ಭಾಗವತರಿಗೆ ಸಂಗೀತ ಅಭ್ಯಾಸ ಮಾಡೋದಕ್ಕೆ ಪಾಠ ಮಾಡೋದಕ್ಕೆ ಹೋದಾಗ ಆಜಾದ್ ನಗರದಲ್ಲಿ ಅವ್ರ ಅಣ್ಣನ ಮನೆ ಹೊಡಿತು, ಹೊನ್ನಪ್ಪ ಭಾಗವತರ ಅಣ್ಣನ ಮನೆ. ಅಲ್ಲಿಗೆ ಅಂತ ಹೋದ್ರಂತೆ, ಯಾರೋ ಹೋಗ್ಬಿಟ್ಟಿದ್ರು ಅಲ್ಲಿ. ಯಾಕೋ ಹಿಂಗಾಗೋಯ್ತಲ್ಲ ಶಗನ ಬಾಯಲ್ಲಿ ಅಂದ್ಬಿಟ್ಟು ದೇವಸ್ಥಾನ ಇದೆಯಲ್ಲ, ಯಾವುದು ಈ ಈಶ್ವರ ದೇವಸ್ಥಾನ, ಗವಿಪುರಂ ಗುಟ್ಟಳ್ಳಿ ದೇವಸ್ಥಾನ, ಆ ದೇವಸ್ಥಾನದ ಹತ್ರ ಒಂದು ಗಣಪತಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ಶುರು ಮಾಡೋ ಪಾಠ ಮಾಡಿದ್ರು. ಯೋಗ ಹೊನ್ನಪ್ಪ ಭಾಗವತರದ್ದು ಯೋಗ ಬಂತು. ಆಮೇಲೆ ಸಂಬಂಧಮೂರ್ತಿಗಳು ಇಲ್ಲ, ಯಾರೂ ಇಲ್ಲ. ಭಾಳ ಒಳ್ಳೆಯ 4 ಜನ ಬೆಂಗಳೂರಲ್ಲಿ ವಿದ್ವಾನ್ಗಳಿದ್ದವರು. ಅದರಲ್ಲಿ ಇವರು ಹೊನ್ನಪ್ಪ ಭಾಗವತರೊಬ್ಬರು. ತಮಿಳು, ತೆಲುಗು, ಕನ್ನಡ ಮತ್ತು ಇದು ಇಂಗ್ಲೀಷ್ ಇಷ್ಟರಲ್ಲಿ ಕಥೆಗಳು ಮಾಡೋರು ಅಂಥ ವಿದ್ವಾನ್. ಆದರೆ ಇವರೆಲ್ಲ ಬೆಳಕಿಗೆ ಬಂದಮೇಲೆ ಅವರೆಲ್ಲ ಮರೆತೇ ಹೋದರು. ಭಾಳ ಕಷ್ಟಪಟ್ಟು ಮಹಾಕವಿ ಕಾಳಿದಾಸದಲ್ಲಿ ಗುರುಗಳಿಗೆ ಅಂತ ಒಂದು ಪಾತ್ರ ಕೊಟ್ಟರು. ಹೊನ್ನಪ್ಪ ಭಾಗವತರು ಒಂದು ಗುರುಗಳ ಪಾತ್ರ ಕೊಟ್ಟರು. ಅವರೊಂದು ಮನೆ ಕೊಟ್ಟಿದ್ರು. ನಮ್ಮಂಗೆ ಇವ್ರಿಗೆ ತಾಪತ್ರಯ ಸಂಬಂಧಮೂರ್ತಿಗಳಿಗೆ. ಅವರು ಅನಿವಾರ್ಯದಿಂದ ಮನೆ ಮಾರ್ಕೊಂಬಿಟ್ರು. ಆವಾಗ ಅವರವ್ರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದ ಕಳೆದೋಯ್ತು. ಹಾಗೆ ಯಾರ್ದೋ ಲಕ್ಕು ಅದೃಷ್ಟ ಬಂದಾಗ ಹೆಸರು ಬರುತ್ತೆ, ಹಳಬರೆಲ್ಲ ಮರ್ತೋಗ್ಬಿಡ್ತಾರೆ. ಅದು ಯಾರು ಏನು ಅಲ್ಲ, ಅದು ಮರೀಬಾರ್ದು, ಮರ್ತು ಬಿಡ್ತಾರೆ ಸಂದರ್ಭ. ಅದನ್ನು ಏನೋ ಅವ್ರ ಟೈಮ್ ಅಂತೂ ಹೇಳೋಕ್ಕಾಗಲ್ಲ. ಇವರು ಗ್ರಾಚಾರ. ರಾಜ್ಕುಮಾರ್ ಜೊತೆ ನೀವೇನು ಒಡನಾಡಿಲ್ವಾ? ಯಾರೋ ನೀವು ಪಾರ್ಟ್ ಮಾಡಿದ್ದೀನಿ ಅಷ್ಟೇ, 1-2 ಸಾರಿ ನಾಟಕದಲ್ಲಿ. ಯಾವ ನಾಟಕ ನೆನಪಿಸ್ಕೊಳ್ಳಿ? ನಾಟಕದಲ್ಲೇ, ಅದೇ ಕಣ್ಣಪ್ಪದಲ್ಲೇ ಪಾತ್ರಗಳು ಮಾಡಿದ್ದೀನಿ. ಅವ್ರ ಜೊತೆ ಸಣ್ಣ ಪುಟ್ಟ ಮಳವಳ್ಳಿಯಲ್ಲೇ ಮಾಡಿದ್ದೀನಿ. ಸಿನಿಮಾದಲ್ಲಿ ಅವ್ರ ಪಾತ್ರಗಳಿಗೇನು ಹೋಗಲಿಲ್ಲ. ನಾನು ಬಂದ್ಬಿಟ್ಟಿದ್ದೆ 1952ರಲ್ಲಿ 52 ಏಪ್ರಿಲ್ ತಿಂಗಳಲ್ಲಿ ಬಂದ್ಬಿಟ್ಟೆ ನಾನು. ಆಮೇಲೆ ಇವ್ರು ಮಡ್ರಾಸ್ಗೆ ಹೋದರು. ಆವಾಗ ಅಲ್ಲಿಂದ ಬಂದ ಮೇಲೆ, ನಾನು ಮಡ್ರಾಸ್ನಿಂದ ಬಂದ ಮೇಲೆ ಬಟ್ಟಿ ಮಾದೇವ ನಾಟಕಕ್ಕೆ ಬಂದದ್ದು. ಹೆಸರು ಕೇಳಿ ನೋಡಿರ್ತಾರೆ. ಆಮೇಲೆ ಬಟ್ಟಿ ಮಾದೇವ ಬಂದದ್ದು. ಬಟ್ಟಿ ಮಾದೇವನಿಗೆ ಕರ್ಣನ ಪಾತ್ರಕ್ಕೆ ಕೊಟ್ರಪ್ಪನವ್ರ ಹತ್ರ ಕರ್ಕೊಂಬಂದು ಪರಿಚಯ ಮಾಡಿಸಿ ಅವನ ಜೊತೆ ಪಾತ್ರ ಮಾಡ್ದವ್ ನಾನು. ಕೊಟ್ರಪ್ಪನವ್ರ ಹತ್ರಕ್ಕೆ ಬಟ್ಟಿ ಮಾದೇವನ ಕರ್ಕೊಂಡೋದೆ ನಾನು. ಹೋಗು ಬಂದು ಮಾತಾಡೋದು ನಾವು. ಇವಾಗ ಅಲ್ಲಿಂದ ಅವರು ಇವರು ಅಂತ ಹೇಳ್ಕೊಂಬಂದೆ. ಆದರೆ ಅವರು ಹಿಡಿದ ಆ ಲೈನ್ ಮುಂದಕ್ಕೆ ಬಂದು ಬಟ್ಟಿ ಮಾದೇವ್ ಅಂತ ಹೆಸರು ಬಂತು. ಅವರು ಇಬ್ಬರು ಮಾದೇವ್ ಅಂತ ಕನ್ನಡ ಥಿಯೇಟರ್ಸ್ನಲ್ಲಿ, ಇನ್ನೊಬ್ಬರು ಶನಿ ಮಾದೇವ್ ಅಂತ, ಇನ್ನೊಬ್ಬರು ಬಟ್ಟಿ ಮಾದೇವ್ ಅಂತ, ನರಸೀಪುರದವರು, ನರಸೀಪುರದ ಮುಸುಡ್ಕಪ್ಪಳವರು. ಹಾಗೆ ಇವ್ರಿಗೆ ಇಬ್ಬರು ಮಾದೇವ್ ಇದ್ದಾರಲ್ಲ, ಅವ್ರಿಗೆ ಬಟ್ಟಿ ಮಾದೇವ್, ಇವರಿಗೆ ಶನಿ ಮಾದೇವ್ ಅಂತ ಹೆಸರಿಟ್ಟರು. ಹಾಗೆ ಟಿ ಕೆ ಮಾಧವರಾಯರಿಗೆ ತಮಾಸ್ ಮಾಧವರಾಯರು ಅಂತ ಇಬ್ಬರು ಮಾಧವರಾವ್ ಇದ್ದರು. ಆಗ ಸಂಸಾರ ನೌಕದಲ್ಲಿ ಇಬ್ಬರು ಮಾಧವರಾವ್ ಇದ್ದಾರೆ ಅಂತಲ್ಲ, ತಮಾಸ್ ಮಾಧವರಾವ್ ಅಂತ ಒಬ್ಬರು ಹೆಸರಿಗಿಟ್ರು, ಡಿ ಕೆ ಮಾಧವರಾವ್ ಅಂತ ಇವರು ಹೆಸರಿಗಿಟ್ರು. ಅವ್ರು ಬಂದರು HLN ನರಸಿಂಹನೇ ಮರೆಯಾಗು. ಇವರೆಲ್ಲರಿಗೂ ಗುರುಗಳು HLN ನರಸಿಂಹ. ಆದರೆ ಇವರು ಮುಂದುವರೆದ ತಕ್ಷಣ ಅವರೆಲ್ಲ ಮರ್ತೋದ್ರು. ನಮ್ಮಂಥವ್ರು ಜ್ಞಾಪಿಸ್ಕೋಬೇಕು ಅಷ್ಟೇ. ನನಗೆ ಎರಡೂ ಇಷ್ಟವೇ. ನಾನು ಪಾತ್ರದ ಬಗ್ಗೆ ಈ ಚಿಕ್ಕ ದೊಡ್ಡದು ಇದು
ರೌದ್ರ ಪಾತ್ರ, ಈ ಸ್ವಾಮಿ ಪಾತ್ರ ಅಂತ ನಾನು ಯೋಚನೆ ಮಾಡ್ತಾನಲ್ಲ, ಎಲ್ಲ ಥರದ ಪಾತ್ರನೂ ಮಾಡಿದ್ದೀನಿ. ಅದೇ ದಾನ್ ಸುರಕರ್ಣದಲ್ಲಿ ಅರ್ಜುನ, ಭೀಮ, ದುರ್ಯೋಧನ, ಕರ್ಣ 4 ಪಾತ್ರ ಬಿಟ್ಟು ಮುದುಕಪ್ಪನ ಜೊತೆ ಒಳಗೆ ನಾನು ಎಲ್ಲ ಪಾತ್ರನೂ ಮಾಡಿದ್ದೀನಿ. ಬರೀ ಕುಂತಿ ಒಂದು ಪಾತ್ರ ಮಾಡಿದ್ದೀನಿ. ಕಾಯ್ಕೊಂಡು ಕೂತಿದ್ದು ಪಾತ್ರ ಸಿಗುತ್ತೋ ಇಲ್ವೋ ಅಂತ ಬೆಳಗೂ ನಿದ್ಗೆಟ್ಕೊಂಡು ಕೊನೆಯಲ್ಲಿ ಅವ್ನು ದಾನ ತಗೊಳಕ್ಕೆ ಬರ್ತಾನಲ್ಲ, ಅದೊಂದೇ ಪಾತ್ರ ಮಾಡಿದ್ದೀನಿ. ಹಾಗೆಲ್ಲ ಪಾತ್ರನೂ ಮಾಡಿದ್ದೀನಿ. ಪಾತ್ರದ ಬಗ್ಗೆ, ಕಲೆ ಬಗ್ಗೆ ಅದೆಲ್ಲ ಇರಬಾರ್ದು ಯಾವಾಗಲೂ. ಅದರಲ್ಲಿ ಅಹಂಭಾವನೂ ಇರಬಾರ್ದು. ಬಂದಾಗ ಇನ್ನೊಂದು, ಆ ಪಾತ್ರಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗ ಅದಕ್ಕೇನು ಬೇಕೋ ಅಷ್ಟು ಅಹಂಕಾರ ಬರಲೇಬೇಕು. ಆ ಪಾತ್ರ ಮಾಡೋಕ್ಕೆ ನಾವು ಹೊರಟಾಗ ವೇದಿಕೆ ಮೇಲೆ ಅದಕ್ಕೇನು ಬೇಕೋ ಅಷ್ಟು ಅಹಂಕಾರ ಇರಲೇಬೇಕು. ಅಹಂಕಾರ ಅಂತ ಮಾಡಬಾರ್ದು, ಅದನ್ನು ಒಬ್ಬರು ಹಿರಿಯ ಸೇವೆ ಅಂತ ಮಾಡಬೇಕು. ಕಲಾವಿದರುಗಳು ಮೇಲ್ಪಟ್ಟವ್ರು ದೊಡ್ಡವ್ರು ಇರುವಾಗ ಅವರು ಕೊಟ್ಟದ್ದು ಸೇವೆ ಅಂತ ನಾವು ಸಂಪೂರ್ಣವಾಗಿ ಮನಃಪೂರ್ವಕವಾಗಿ ಆ ಪಾತ್ರ ಮಾಡಿದ್ರೆ ಅದಕ್ಕೆ ತುಂಬೋದು, ಜೀವ ತುಂಬೋದು. ಹಾಗಿಲ್ಲದೆ ನಾವು ಅಹಂಕಾರ ಪಟ್ಟರೆ ಅದು ಪಾತ್ರ ಆಗೋದಿಲ್ಲ. ಅದು ನನ್ನ ಅಭಿಲಾಷೆ. ಮಾತನಾಡಣ್ಣಯ್ಯ ಮಾತನಾಡು.